ಅಮ್ಮ ಜೊತೆ ತುಂಬ ಚೆನ್ನಾಗೇ ಇತ್ತು ಒಡನಾಟ. ಚೆನ್ನಾಗಿತ್ತು, ಅಮ್ಮ ಜೊತೆ ತುಂಬ ಚೆನ್ನಾಗೇ ಇತ್ತು. ನನಗೊಂದು 15 ವರ್ಷದಿಂದ ಅಮ್ಮ ಪರಿಚಯ ಇದ್ದಾರೆ. ತುಂಬ ಹೇಳೋಕ್ಕಾಗಲ್ಲ ಇವಾಗ. ಏನಾದರೂ ಹೇಳ್ಕೊಳ್ತಿದ್ರೆ ಸರ್, ಏನು ಇಷ್ಟ ಆಗ್ತಿತ್ತು ಅವ್ರಿಗೆ ಅವ್ರಿಗೆ ಮೈಸೂರೇ ಇಷ್ಟ. ಅಂದರೆ ಮೈಸೂರು ಮನೆ ಬಿಟ್ಟು ಎಲ್ಲೆಲ್ಲೋ ಹೋಗ್ತಾ ಇದ್ರು? ಟೆಂಪಲ್ಸ್, ತುಂಬ ಟೆಂಪಲ್ಸ್ಗಳಿಗೆ ಹೋಗ್ತಾ ಇದ್ವಿ. ಮೈಸೂರು ಸುತ್ತಮುತ್ತ ಎಷ್ಟು ಹಳೆ ಟೆಂಪಲ್ಗಳಿದೆ. ಒಂದೊಂದು ಟೆಂಪಲ್ನ ಒಂದು 10 ಸತಿ ನೋಡಿದ್ದೀವಿ. ಒಂದೊಂದು ತಿಂಗಳಲ್ಲಿ ಒಂದು 10 ದಿನ ಟೆಂಪಲ್ಸ್ಗೆ ಹೋಗ್ತಾ ಇದ್ವಿ. ನಾವು ಅಲ್ಲೆಲ್ಲ ಅರ್ಚಕರಿಗೆಲ್ಲ ಕಾಂಟ್ಯಾಕ್ಟ್ ಮಾಡಿ ಆ ಟೈಮಲ್ಲಿ ಹೋಗಿ ದರ್ಶನ ಮಾಡಿಕೊಂಡು ಅಲ್ಲೇ ಪ್ರಸಾದ ಎಲ್ಲ ತಿನ್ಕೊಂಡು ಅಲ್ಲೇ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರ್ತಾಯಿದ್ವಿ ನಾವು. ತುಂಬ ಏನಾದರೂ ಹೇಳ್ತಿದ್ರ ಸರ್ ಅವ್ರ ಒಡನಾಟ, ನಿಮ್ಮ ಒಟ್ಟಿಗೆ ಒಡನಾಟ ತುಂಬ ಇತ್ತಲ್ಲ, ಅವ್ರಿಗಾಗೋ ನೋವುಗಳು ಅಥವಾ ಏನಾದರೂ ಬೇಸರ? ಏನಿಲ್ಲ, ನೋವು ಅಂತಾರೆ ಏನೂ ಇಲ್ಲ ಸರ್. ಅವರು ಖುಷಿಯಾಗೇ ಇದ್ರು, ಖುಷಿಯಾಗಿದ್ದು. ನಮ್ಮ ಮೈಸೂರಲ್ಲಿದ್ದರೆ ಅವ್ರು ಖುಷಿಯಾಗಿರ್ತಾರೆ. ಒಂದಷ್ಟು ವಿಡಿಯೋಗಳಲ್ಲಿ ಪ್ರಾಣಿ ಮತ್ತು ಪಕ್ಷಿಗಳ ಜೊತೆ ಎಲ್ಲ ಒಡನಾಟ ಇರ್ತದೆ. ಹೇಗೆ ಅವ್ರು ಪ್ರಾಣಿ ಪ್ರಿಯರೇ? ಇಲ್ಲ, ಅವರು ಎಲ್ಲನೂ ಇಷ್ಟ ಸರ್ ಅವ್ರಿಗೆ. ನಂತರ ಪಕ್ಷಿ ಇತ್ತು, ಪಕ್ಷಿ ಜೊತೆ ಅವ್ರು ಆಟ ಆಡ್ತಿದ್ರು. ನವೀನ ಹತ್ರ ನಾಯಿ ಇದೆ, ಅದ್ರ ಜೊತೆ ತುಂಬ ಆಟ ಆಡ್ತಿದ್ರು. ಈಗ ರೀಸೆಂಟಾಗಿ ನೀವು ನೋಡ್ತಿರೋ ವಿಡಿಯೋ ಎಲ್ಲ ಇವ್ರದ್ದು ನಾಯಿನೇ. ಸೊ ಅದ್ರ ಜೊತೆ ಚೆನ್ನಾಗಿ. ಅವ್ರಿಗೆ ನೇಚರ್ ಇಷ್ಟ, ಅವ್ರಿಗೆ ಅವ್ರ ಮಗನಿಗೆ ತುಂಬ ನೇಚರೆಲ್ಲ ಇಷ್ಟ. ಅಲ್ಲಿ ಟೆಂಪಲ್ಸ್ ತುಂಬ ಇಷ್ಟ. ಎಲ್ಲೇ ಟೆಂಪಲ್ ಎಷ್ಟೇ ದೂರ ಇರಲಿ ಅವರು ಹೋಗಿ ನೋಡಬೇಕು, ಟೆಂಪಲ್ನ ದರ್ಶನ ಮಾಡ್ಕೊಂಡು ಬರಬೇಕು, ಆ ಥರ ಇತ್ತು. ಬನ್ನಿ ಸರ್, ಏನೂ ಹೇಳಲಿಲ್ಲ ಅವರು. ನಾನು ಬಂದಾಗ ಅವ್ರಿಗೆ ತುಂಬ ಒಂದು ಸ್ವಲ್ಪ ಜ್ಞಾನ ಅಷ್ಟೊಂದು ಇದಿರಲಿಲ್ಲ. ಬಂದ ತಕ್ಷಣನೇ ಇವ್ರಿಗೆ ಹೇಳ್ದೆ, ನನಗೆ ತುಂಬ ಸೀರಿಯಸ್ಸಲ್ಲಿದ್ದಾರೆ, ಕರ್ಕೊಂಡು ಹೊರಟೋಗ್ಬಿಡೋದ ಅಂತ ಅಂದ್ಬಿಟ್ಟು ನಾನೇ ಕರ್ಕೊಂಡೋಗಿದ್ದೆ ಆ್ಯಂಬುಲೆನ್ಸಲ್ಲಿ. ಅವರು ನನಗೆ ಆಗ್ತಾಯಿಲ್ಲ ಅಂತ ಹೊಟ್ಟೆ ನೋವು ಅನ್ನೋದು ಬಿಟ್ಟರೆ ಇನ್ನೇನು ಅಂತಿಲ್ಲ. ಅಮ್ಮ ನಾವಿದ್ದೀವಿ, ಏನೂ ಆಗಲ್ಲ ಅಂತ ಧೈರ್ಯ ಕೊಟ್ವಿ ಅಷ್ಟೇ. ಅಷ್ಟು ಬೇಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ ಅಷ್ಟೇ. ಅದೇ ಅವರು ಏನು ಅಂದರೆ ಪ್ರತಿಯೊಬ್ಬರಿಗೂ ನೀವೇ ಬರಲಿ ಬೇರೆಯವರೇ ಬರಲಿ ಮಕ್ಕಳಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡೋರು. ಅದೊಂದು ಇಲ್ಲಿರೋರೆಲ್ಲರೂ ಅವ್ರ ಮಕ್ಕಳೇನೆ ನಿಜವಾಗ್ಲೂ. ಅಷ್ಟು ಯಾರಿಗೂ ಅವರು ದೊಡ್ಡವರು ಚಿಕ್ಕವರು ಅವ್ರಿಗೆ ಕಡಿಮೆ ಇದ್ದಾರೆ ಆ ಥರ ಎಲ್ಲ, ಎಲ್ಲರನ್ನೂ ಮಕ್ಕಳ ಥರನೇ ಪ್ರೀತಿ ಮಾಡೋರು. ಯಾರೇ ಬರಲಿ ನೀವೆಲ್ಲರೂ ನಮ್ಮ ಮಕ್ಕಳೇ ಅಂತ ಪ್ರೀತಿ ಕೊಡೋರು. ಆ ಪ್ರೀತಿ ಮುಂದೆ ಇನ್ನೇನು ಹೇಳೋಕ್ಕಾಗಲ್ಲ ನಾವು. ಯಾವುದೇ ಒಂದು ಪ್ರೋಗ್ರಾಮ್ ಮಾಡಿದ್ರೆ 1 ಅವರ್ ಫ್ಯಾನ್ಸ್ ಜೊತೆ ಅವರು 4 ಅವರ್ಸ್ ಪ್ರೋಗ್ರಾಮ್ ಮಾಡಿ 1 ಅವರ್ ಫ್ಯಾನ್ಸ್ ಜೊತೆ ಅವರು ಫೋಟೋ ತೆಗಿಸ್ಕೊತಾರೆ ಸರ್. ಎಷ್ಟೇ ಟಯರ್ಡ್ ಆಗಿದ್ರು ಆಗದೆ ಹೋದ್ರೂ ಬೇಡ ಅಮ್ಮ ಅಂದ್ರೂ ಬಿಡ್ತಾ ಇರ್ಲಿಲ್ಲ. ಅವ್ರನ್ನ ಹಿಡ್ಕೊಂಡು ತಪ್ಕೊಂಡು ಫೋಟೋ ಹೊಡ್ಸ್ಕೊಂಡು ಎಷ್ಟೇ ಪ್ರೀತಿ ಮಾಡೋರು. ಆ ಪ್ರೀತಿಗೆ ಯಾರು ಬೆಲೆ ಕಟ್ಟಕ್ಕಾಗಲ್ಲ. ಇವರು ಡಾಕ್ಟರ್ ನಾನು ಕಿವಿ ಮೂಗೋಗು ಗಂಟ್ಲು ತಜ್ಞ, ಆದ್ದರಿಂದ ಕಿವಿ ಬಗ್ಗೆ ಸ್ವಲ್ಪ ತೊಂದರೆ ಇತ್ತು. ಹಾಗಾಗಿ ಅವ್ರನ್ನ ಕಿವಿ ಚೆಕಪ್ ಮಾಡೋದು. ಅದಕ್ಕೆ ಕೊನೆಗೆ ಅವ್ರಿಗೆ ತುಂಬ ನರ್ವ್ ವೀಕ್ನೆಸ್ ಜಾಸ್ತಿ ಆದ್ದರಿಂದ ಅನಿವಾರ್ಯವಾಗಿ ಅವ್ರಿಗೆ ಕಿವಿಯ ಹೀರಿಂಗ್ ಏಡ್ ಹಾಕಲೇಬೇಕಾಗಿ ಬಂತು. ಅದಕ್ಕೆ ತುಂಬ ಸಹಕರಿಸ ಮೊದಲು ಸ್ವಲ್ಪ ರಿಲೆಕ್ಟೆಂಟ್ ಆಗಿದ್ರು, ಬೇಡ ನನಗೆ ಅಂತ. ಆದರೆ ತುಂಬ ಕಷ್ಟ ಆಗ್ತಿತ್ತು ಅವ್ರಿಗೆ ಜನಗಳ ಮಾತನ್ನ ಕೇಳಿಸ್ಕೊಳ್ಳೋದು. ಕೊನೆಗೆ ಹೀರಿಂಗ್ ಏಡ್ ಹಾಕಿದ್ಮೇಲೆ ಚೆನ್ನಾಗಿ ಕೇಳಿಸ್ಕೊತಾ ಇದ್ರು. ಇದೇ 3 ದಿನದಲ್ಲೂ ನಾವು ನವೀನೆಲ್ಲ ಮೀಟ್ ಮಾಡಿ ರಾತ್ರಿ ಮಾತಾಡ್ಕೊಂಡು ಹೋಗಿದ್ವಿ. ಚೆನ್ನಾಗಿ ಮಾತನಾಡ್ತಿದ್ರು. ನನಗೆ ಡಾಕ್ಟರ್ ಆಗಿ ಅನಿಸಿರಲ್ಲ ಅವರು ಅಷ್ಟು ಬೇಗ ಈ ಥರ ಆಗುತ್ತೆ ಅಂತ. ಅವತ್ತು ನಾನು ಹಾಡಿನ ಬಗ್ಗೆ ಎಲ್ಲ ಮಾತನಾಡಿ, ನೀವು ಆ ಹಾಡಿ ತುಂಬ ಚೆನ್ನಾಗಿತ್ತು, ಈ ಹಾಡು ಚೆನ್ನಾಗಿತ್ತು ಅಂತೆಲ್ಲ ತುಂಬ ಸಂತೋಷ ಮಾತಾಡಿದ್ರು. ಒಟ್ಟಿನಲ್ಲಿ ನಮಗೆ ಅದು ತುಂಬಲಾರ್ದಷ್ಟು. ಆ ಥರ ಇಲ್ಲ. ಅವತ್ತು 3 ದಿನ ತುಂಬ ಗೆಲುವಾಗಿದ್ರು. ಕಾಲೆಲ್ಲ ಊದ್ಕೊಂಡಿದ್ದು ಕಮ್ಮಿ ಆಗಿತ್ತು, ಕಲರೆಲ್ಲ ಕಪ್ಪಾಗಿದ್ದು ಚೆನ್ನಾಗಿತ್ತು. ಆಕ್ಟಿವ್ ತುಂಬ ನಗ್ನಾಗ್ತಾನೆ ಇದ್ರು. ಇಟ್ ವಾಸ್ ವೆರಿ ಚಿಯರ್ಫುಲ್. ಐ ಡೋಂಟ್ ನೋ, ವೆರಿ ಸ್ಯಾಡ್. ಇದೇ ವರ್ಷ ಅದೇ ಮುರಳಿ ಅಣ್ಣ ತೀರೋಗಿ, ಅವ್ರ ಮಗ ತೀರೋಗಿ, ನಾವೇನು ಮಾಡಿದ್ದ ಪ್ಲ್ಯಾನ್ ಅಂದರೆ ಅವ್ರದ್ದು ಟ್ರಿಬ್ಯೂಟ್ ಮಾಡಬೇಕು ಅಂದಿದ್ದಕ್ಕೆ ಈ ಇಯರ್ ಡಿಸೆಂಬರ್ 5th ನಾವು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ಚಿತ್ರಾ ಮೇಡಮು, ಅನುರಾಧ ಶ್ರೀರಾಮ್, ಸೌತ್ ಇಂಡಿಯಾ ಎಲ್ಲ ದೊಡ್ಡ ಸಿಂಗರ್ಸು ಅಮ್ಮನ ಸಾರಥ್ಯದಲ್ಲಿ ಎಲ್ಲರಿಗೂ ಫೋನ್ ಮಾಡಿ ಅಮ್ಮನೇ ಅಧ್ಯಕ್ಷತೆಯಲ್ಲಿ ಮಾಡಬೇಕು ಅಂತ ಪ್ಲ್ಯಾನ್ ಇತ್ತು ಸರ್. ಅಮ್ಮ ಅದ್ರ ಬಗ್ಗೆ ಯಾರ್ಯಾರು ಯಾವ ಸಾಂಗ್ ಮಾಡಬೇಕು ಅದೇ ಟೈಮ್ ಪಾಸ್ ಮಾಡ್ತಾಯಿದ್ರು. ಚಿತ್ರ ಈ ಸಾಂಗ್ ಆಡಬೇಕು, ಮನು ಈ ಸಾಂಗ್ ಆಡಬೇಕು. ಡಿಸೆಂಬರ್ 5 ಅದು ನಾವು ಫಸ್ಟ್ ಇಂಡೋರಲ್ಲಿ ಮಾಡೋದಂತ ಪ್ಲ್ಯಾನ್ ಇತ್ತು. ಇಷ್ಟು ಜನ ಬರ್ತಿರೋದ್ರಿಂದ ಇಂಡೋರ್ ಇಡೀ ಮೈಸೂರೇ ಜನ ಬರ್ತಾರೆ ಅಂದ್ಬಿಟ್ಟು ಅದೊಂದು ರೆಕಾರ್ಡ್ ಆಗಬೇಕು ಅಂದ್ಬಿಟ್ಟು ಆಲ್ಮೋಸ್ಟ್ ಸೌತ್ ಇಂಡಿಯಾ ಎಲ್ಲ ಸಿಂಗರ್ಸ್ಗೆ ಎಲ್ಲರೂ ಅಮ್ಮನ ಹತ್ರ ಮಾತಾಡಿಸಿ ಎಲ್ಲರೂ ಒಪ್ಪಿದ್ರು ಸರ್. ಚಿತ್ರಾ ಮ್ಯಾಮ್, ಅನುರಾಧ ಶ್ರೀರಾಮು, ಮನು, ಚರಣ್, ಶೈಲೇಜ ಮೇಡಮ್, ಇದು ಮಂಜುಳಾ ಗುರುರಾಜು, ಎಲ್ಲರದ್ದು ಡೇಟ್ ಫಿಕ್ಸ್ ಆಯ್ತು. ಮಿಣಿ ಎಲ್ಲರೂ ಸರ್. ಈ
ಇತ್ತೀಚೆಗೆ ಎಲ್ಲ ಬಂದಂತವರು ಕೂಡ ಹಾಡು ಹೇಳ್ತಾ ಇದ್ರು, ಅವ್ರು ಖುಷಿ ಪಡ್ತಾ ಇದ್ರು. ಹೌದೌದು. ಅದರಲ್ಲಿ ಯಾರು ಸಾಂಗ್ ಆಡಿದ್ರೆ ಚೆನ್ನಾಗಿ ಆಡಿದ್ರೆ ಕಳ್ದೋಗ್ಬಿಡೋರು. ಬಹಳಷ್ಟು ಜನ ಸಿಂಗರ್ಗಳು ಹಾಡು ಹೇಳಿ ಆದ್ಮೇಲೆ ಎಲ್ಲರೂ ಬಂದಿದ್ದಾರೆ. ಈ ಮನೆಗೆ ಬಂದು ಇಲ್ಲಿ ಬಂದಿರ್ಬೇಕು. ಪ್ರೇಮ ಅವರು, ಸುಧಾರಾಣಿ, ವಿನಯ್ ಪ್ರಸಾದ್, ಇನ್ನೂ ತುಂಬ ಹಂಸಲೇಖ ಸರ್, ಭಾರತೀಯ ಅಮ್ಮ ಅಂತೂ ವೀಕ್ಲಿ ಬಂದು ಅಮ್ಮನ ಮೀಟ್ ಮಾಡ್ತಾ ಇರೋ ತುಂಬ ಜನ ಎಲ್ಲ ಬರ್ತಾ ಇರೋ. ಇವತ್ತು ಯಾರು ಬರೋ ಒಂದು ನಿರೀಕ್ಷೆ ಇದೆ ಸರ್? ಗೊತ್ತಿಲ್ಲ ಸರ್, ಎಲ್ಲ ತುಂಬ ಜನ ಫೋನ್ ಮಾಡ್ತಾ ಇದ್ದಾರೆ. ನಾವು ಇಲ್ಲಿ ಅದೇ 8 ರಿಂದ 3 ಗಂಟೆ ಗಂಟೆ ಮಡಗಿರ್ತೀವಿ. ಯಾರು ಬರ್ತಾರೋ ನಮ್ಗೆ ಗೊತ್ತಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.